ಮೊದಲನೇ ಪ್ರಶ್ನೆ, ಯಾವ ಆಹಾರವು ಮೊಡವೆಗೆ ಕಾರಣವಾಗುತ್ತವೆ? ಎ ಚಾಕ್ಲೇಟ್, ಬಿ ಚಪಾತಿ, ಸಿ ಚಿಕನ್, ಡಿ ಜೇನುತುಪ್ಪ. ಉತ್ತರ ಎ ಚಾಕ್ಲೇಟ್. ಎರಡನೇ ಪ್ರಶ್ನೆ, ಹಾವಿನ ವಿಷವು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ? ಎ ಆಮೆ, ಬಿ ಮುಂಗುಸಿ, ಸಿ ಇಲಿ, ಡಿ ಮೀನು. ಉತ್ತರ ಬಿ ಮುಂಗೂಸಿ. ಮೂರನೇ ಪ್ರಶ್ನೆ, ಆನೆಯ ಬಾಯಿಯಲ್ಲಿ ಎಷ್ಟು ಹಲ್ಲುಗಳಿವೆ? ಎ 26 ಹಲ್ಲುಗಳು, ಬಿ 12 ಹಲ್ಲುಗಳು, ಸಿ 5 ಹಲ್ಲುಗಳು, ಡಿ 2 ಹಲ್ಲುಗಳು. ಉತ್ತರ ಎ 26 ಹಲ್ಲುಗಳು. ನಾಲ್ಕನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಆಲೂಗಡ್ಡೆ ಉತ್ಪಾದಿಸುವ ದೇಶ ಯಾವುದು? ಎ ಭಾರತ, ಬಿ ರಷ್ಯಾ, ಸಿ ಸಿಂಗಪೂರ್, ಡಿ ಚೀನಾ. ಉತ್ತರ ಡಿ ಚೀನಾ. ಐದನೇ ಪ್ರಶ್ನೆ, ಯಾವ ದೇಶದ ಜನರು ಕತ್ತೆ ಹಾಲು ಕುಡಿಯುತ್ತಾರೆ? ಎ ಚೀನಾ, ಬಿ ಭಾರತ, ಸಿ ಆಸ್ಟ್ರೇಲಿಯಾ, ಡಿ ಇಟಲಿ. ಉತ್ತರ ಡಿ ಇಟಲಿ. ಆರನೇ ಪ್ರಶ್ನೆ, ಭಾರತದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಯಾವುದು? ಎ ಡೆಂಗು, ಬಿ ಕ್ಯಾನ್ಸರ್, ಸಿ ಮಲೇರಿಯಾ, ಡಿ ಜ್ವರ. ಉತ್ತರ ಎ ಡೆಂಗು. ಏಳನೇ ಪ್ರಶ್ನೆ, ಯಾವ ಸಮಯದಲ್ಲಿ ತಾಪಮಾನವು ಹೆಚ್ಚು ಏರುತ್ತದೆ? ಎ 11 ಗಂಟೆ, ಬಿ 2 ಗಂಟೆ, ಸಿ 3 ಗಂಟೆ, ಡಿ 12 ಗಂಟೆ. ಉತ್ತರ ಬಿ 2 ಗಂಟೆ. ಎಂಟನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಕೂದಲು ಉದುರುವುದು ನಿಲ್ಲುತ್ತದೆ? ಎ ಹಸಿಮಾವು, ಬಿ ಬಾಳೆಹಣ್ಣು, ಸಿ ದ್ರಾಕ್ಷಿಗಳು, ಡಿ ನೆಲ್ಲಿಕಾಯಿ. ಉತ್ತರ ಡಿ ನೆಲ್ಲಿಕಾಯಿ. ಒಂಬತ್ತನೇ ಪ್ರಶ್ನೆ, ಯಾವ ಹಣ್ಣನ್ನು ತಿನ್ನುವುದರಿಂದ ಮನಸ್ಸು ಚುರುಕಾಗುತ್ತದೆ? ಎ ಬಾಳೆಹಣ್ಣು, ಬಿ ವಾಲಟ್, ಸಿ ಮಾವು, ಡಿ ಬೇವು. ಉತ್ತರ ಬಿ ವಾಲಟ್. ಹತ್ತನೇ ಪ್ರಶ್ನೆ, ಭಾರತದ ಯಾವ ನಗರವನ್ನು ಕನಸಿನ ನಗರ ಎಂದು ಕರೆಯಲಾಗುತ್ತದೆ? ಎ ಮುಂಬೈ, ಬಿ ದೆಹಲಿ, ಸಿ ಆಗ್ರಾ, ಡಿ ಗುಜರಾತ್. ಉತ್ತರ ಎ ಮುಂಬೈ. ಹನ್ನೆರಡನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ಹಲ್ಲುಗಳಿಂದ ರಕ್ತಸ್ರಾವವಾಗುತ್ತದೆ? ಎ ವಿಟಮಿನ್ ಸಿ, ಬಿ ವಿಟಮಿನ್ ಡಿ, ಸಿ ವಿಟಮಿನ್ ಎ, ಡಿ ವಿಟಮಿನ್ ಬಿ. ಉತ್ತರ ಎ ವಿಟಮಿನ್ ಸಿ. 13ನೇ ಪ್ರಶ್ನೆ, ಯಾವ ಪ್ರಾಣಿಯು ನಾಗರ ಹಾವಿಗೆ ಹೆದರುವುದಿಲ್ಲ? ಎ ಆಮೆ, ಬಿ ಮೀನು, ಸಿ ಇಲಿ, ಡಿ ಮುಂಗುಸಿ. ಉತ್ತರ ಡಿ ಮುಂಗುಸಿ. 14ನೇ ಪ್ರಶ್ನೆ, ಮೊಲಗಳು ಸಾಕು ಪ್ರಾಣಿಯಾಗಿ ಎಷ್ಟು ಕಾಲ ಬದುಕುತ್ತವೆ? ಎ 8 ವರ್ಷ, ಬಿ 5 ವರ್ಷ, ಸಿ 2 ವರ್ಷ, ಡಿ 10 ವರ್ಷ. ಉತ್ತರ ಎ 8 ವರ್ಷ. 15ನೇ ಪ್ರಶ್ನೆ, ಯಾವ ಭಾರತೀಯ ಹಣ್ಣು ಕಣ್ಣುಗಳಿಗೆ ಒಳ್ಳೆಯದು? ಎ ಪೇರಳೆಹಣ್ಣು, ಬಿ ದ್ರಾಕ್ಷಿಗಳು, ಸಿ ಸೇಬು, ಡಿ ಕಿತ್ತಾಳೆ. ಉತ್ತರ ಡಿ ಕಿತ್ತಾಳೆ. 16ನೇ ಪ್ರಶ್ನೆ, ಭಾರತದಲ್ಲಿ ಯಾವ ಮರವನ್ನು ಕಟ್ ಮಾಡಿದರೆ ಜೈಲಿಗೆ ಕಾರಣವಾಗುತ್ತದೆ? ಎ ಬೇವು, ಬಿ ಕಲ್ಲಂಗಡಿ, ಸಿ ಚೆರ್ರಿ, ಡಿ ಕೆಂಪು ಚಂದನ. ಉತ್ತರ ಡಿ ಕೆಂಪು ಚಂದನ. 17ನೇ ಪ್ರಶ್ನೆ, ಯಾವ ಜೀವಿ ತನ್ನ ತಂದೆ ತಾಯಿಯರ ಹಾಲನ್ನು ಕುಡಿಯುತ್ತದೆ? ಎ ಮೊಲ, ಬಿ ಬಾವಲಿ, ಸಿ ಮೇಕೆ, ಡಿ ಆಮೆ. ಉತ್ತರ ಬಿ ಬಾವಲಿ.
18ನೇ ಪ್ರಶ್ನೆ, ಡೆಟಾಲ್ ಸೋಪು ಯಾವ ದೇಶದ ಕಂಪನಿಯಾಗಿದೆ? ಎ ಚೀನಾ, ಬಿ ಇಂಗ್ಲೆಂಡ್, ಸಿ ಕೊರಿಯಾ, ಡಿ ಭಾರತ. ಉತ್ತರ ಬಿ ಇಂಗ್ಲೆಂಡ್. 19ನೇ ಪ್ರಶ್ನೆ, ಮೆದುಳಿನ ಉರಿಯೂತವನ್ನು ಉಂಟು ಮಾಡುವ ಮಾಲಿನ್ಯ? ಎ ಬೆಳಕು, ಬಿ ಧ್ವನಿ, ಸಿ ನೀರು, ಡಿ ಗಾಳಿ. ಉತ್ತರ ಡಿ ಗಾಳಿ. 20ನೇ ಪ್ರಶ್ನೆ, ಯಾವ ದಿಕ್ಕಿನಲ್ಲಿ ಕುಳಿತು ಊಟ ಮಾಡಬಾರದು ಮತ್ತು ಏಕೆ? ಎ ಉತ್ತರ ದಿಕ್ಕು, ಬಿ ಪೂರ್ವ ದಿಕ್ಕು, ಸಿ ದಕ್ಷಿಣ ದಿಕ್ಕು, ಡಿ ಪಶ್ಚಿಮ ದಿಕ್ಕು. ಉತ್ತರ ಎ ಉತ್ತರ ದಿಕ್ಕು. ನಮ್ಮ ಬದುಕಿಗೆ ಆಹಾರ ಅತ್ಯಗತ್ಯವಾಗಿದೆ. ಆರೋಗ್ಯಕರ ಮತ್ತು ಜೀವನ ನಡೆಸಲು ನಾವು ತಿನ್ನುವ ಆಹಾರ ಮಾತ್ರ ಸಾಕಾಗುವುದಿಲ್ಲ. ನಾವು ಯಾವ ದಿಕ್ಕಿನಲ್ಲಿ ಕುಳಿತು ಊಟ ಮಾಡುತ್ತೇವೆ ಎನ್ನುವುದರ ಮೇಲೆ ನಮ್ಮ ಆರೋಗ್ಯ ಅವಲಂಬಿತವಾಗಿರುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ಊಟ ಮಾಡಿದರೆ ವಿದ್ಯೆ ವೃದ್ಧಿ, ಆಯುಷ್ಯ ವೃದ್ಧಿಯಾಗುತ್ತದೆ. ಪಶ್ಚಿಮ ದಿಕ್ಕಿಗೆ ಕುಳಿತು ಊಟ ಮಾಡಿದರೆ ಸಂಪತ್ತು ವೃದ್ಧಿಯಾಗುತ್ತದೆ. ಉತ್ತರ ದಿಕ್ಕಿಗೆ ಕುಳಿತು ಊಟ ಮಾಡಿದರೆ ರೋಗ ಬರುತ್ತದೆ. ದಕ್ಷಿಣ ದಿಕ್ಕಿಗೆ ಕುಳಿತು ಊಟ ಮಾಡಿದರೆ ಶಾಶ್ವತ ಕೀರ್ತಿ ದೊರೆಯುತ್ತದೆ ಎಂದು ತಿಳಿಯುತ್ತದೆ. ಭಾರತದಲ್ಲಿ ರೈಲ್ವೆ ಚಕ್ರಗಳನ್ನು ಎಲ್ಲಿ ತಯಾರಿಸಲಾಗುತ್ತದೆ? ಎ ಬೆಂಗಳೂರು, ಬಿ ಕಲ್ಕತ್ತಾ, ಸಿ ಸೂರತ್, ಡಿ ಚೆನ್ನೈ. ಉತ್ತರ ಎ ಬೆಂಗಳೂರು. ಭಾರತದಲ್ಲಿ ರೈಲ್ವೆ ಚಕ್ರ ತಯಾರಿಸುವ ಕರ್ನಾಟಕದ ಬೆಂಗಳೂರಿನಲ್ಲಿದೆ. ಪಾರ್ಶ್ವವಾಯು ತಡೆಯಲು ಯಾವ ಹಣ್ಣು ಉಪಯುಕ್ತ? ಎ ಸೇಬು, ಬಿ ಕಿತ್ತಳೆ, ಸಿ ದ್ರಾಕ್ಷಿಗಳು, ಡಿ ಪೇರಳೆ ಹಣ್ಣು. ಉತ್ತರ ಮೇಲಿನ ಎಲ್ಲವೂ. ಒಂದು ಅಧ್ಯಯನದ ಪ್ರಕಾರ ವಿಟಮಿನ್ ಸಿ ಸಮೃದ್ಧವಾಗಿರುವ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸೇವಿಸುವುದರಿಂದ ವ್ಯಕ್ತಿಯ ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮಾನವನ ದೇಹದ ಯಾವ ಅಂಗವು ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ಮೂತ್ರಪಿಂಡ, ಬಿ ಶ್ವಾಸಕೋಶ, ಸಿ ಹೃದಯ, ಡಿ ಮನಸ್ಸು. ಉತ್ತರ ಎ ಮೂತ್ರಪಿಂಡ. ಮೂತ್ರಪಿಂಡಗಳು ರಕ್ತವನ್ನು ಫಿಲ್ಟರ್ ಮಾಡಲು ಮತ್ತು ತ್ಯಾಜ್ಯವನ್ನು ತೆಗೆದುಹಾಕಲು ಜವಾಬ್ದಾರಾಗಿರುವ ಅಂಗಗಳಾಗಿವೆ. ಅತಿ ವೇಗವಾಗಿ ಶೀತ ಕಡಿಮೆ ಮಾಡಿಕೊಳ್ಳಲು ಏನು ಮಾಡಬೇಕು? ಎ ಹಾಲು, ಬಿ ನಿಂಬೆರಸ, ಸಿ ಮೆಣಸು, ಡಿ ಶುಂಠಿ. ಉತ್ತರ ಡಿ ಶುಂಠಿ. ಬದಲಾಗುತ್ತಿರುವ ಋತುವಿನೊಂದಿಗೆ ಶೀತ, ಕೆಮ್ಮು, ಜ್ವರದಂತ ಅನೇಕ ರೋಗಗಳಿಗೆ ಕಡಿಮೆ ಮಾಡಿಕೊಳ್ಳಲು ಶುಂಠಿ ತಿನ್ನಬೇಕು. ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುವ ಆಹಾರ ಪದಾರ್ಥ? ಎ ಮೆಂತೆ, ಬಿ ಸಾಸಿವೆ, ಸಿ ದಾಲ್ಚಿನ್ನಿ ಚಕ್ಕಿ, ಡಿ ಜೇನುತುಪ್ಪ. ಉತ್ತರ ಎ ಮೆಂತೆ. ಗ್ಯಾಸ್ ಟ್ರಬಲ್ ಅನ್ನು ಕಡಿಮೆ ಮಾಡಲು ಉಪಯೋಗಿಸುವ ಸಹಾಯ ಮಾಡುವ ನಿಮ್ಮ ಅಡಿಗೆ ಮನೆಯ ಪದಾರ್ಥ ಅಂದರೆ ಅದು ಮೆಂತೆ ಆಗಿದೆ. ಯಾವ ನೀರು ಕುಡಿಯುವುದರಿಂದ ಹೃದಯ ರೋಗಗಳು ಬರುವುದಿಲ್ಲ? ಎ ಕೆರೆ ನೀರು, ಬಿ ತಾಮ್ರದ ಪಾತ್ರೆ ನೀರು, ಸಿ ಖನಿಜಯುಕ್ತ ನೀರು, ಡಿ ಬಾವಿ ನೀರು. ಉತ್ತರ ಬಿ ತಾಮ್ರದ ಪಾತ್ರೆ ನೀರು.